ಹಾಯ್ ಫ್ರೆಂಡ್ಸ್. ಇವತ್ತು ನಾನು ಆ್ಯಕ್ಚುಲಿ ಭಾಳ ಬೋರ್ ಆಗೋದಿತ್ತು ಮತ್ತು ಡ್ಯೂಟಿ ಮುಗಿಸ್ಕೊಂಬಂದು ಏನ್ರಿ ಮಾಡ್ಬೇಕಂತಂದ್ರೆ ಏನಾಯ್ತಂದ್ರೆ ಹೊರಗೆ ಮಳೆ ಭಾಳ ಐತಿ. ಹೊರಗೆ ಮಳೆ ಭಾಳ ಇದ್ದದಕ್ಕೆ ಮಳೆಗಾಲದಾಗ ಏನರ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಫಾರ್ ಎಕ್ಸಾಂಪಲ್ ಬಜ್ಜಿ, ಚಾ, ಚೂಡ, ಚಕ್ಲಿ ಇದೆಲ್ಲ ಏನಿತ್ತಲ್ಲ ಮಳೆಗಾಲದಾಗ ಚಲೋ ಭಾಳ ರುಚಿ ಹತ್ತವು. ಅದಕ್ಕೆ ನಾನು ಏನು ಮಾಡತ್ತೀನಿ, ಏನೋ ಒಂದು ಮಾಡ್ಕೊಂಡು ತಿನ್ಬೇಕಂತ ಮಾಡಕತ್ತೀನಿ. ಹೇಳ್ತೇನೆ ಬರ್ರಿ ನಿಮ್ಗೆ. ಮೊದಲ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹುರ್ಕೊಂಡು ಇಟ್ಕೊಂಡು ಇದನ್ನು ಸ್ವಲ್ಪ ಪೀಸ್ ಮಾಡಿ ನೆಕ್ಸ್ಟ್ ಹೇಳ್ತೇನೆ ನಿಮಗೆ. ಉಳ್ಳಾಗಡ್ಡಿ ಕಟ್ ಮಾಡೋದು, ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡತ್ತೀನಿ. ಇದ್ರೊಳಗೆ ಹಾಕಿ ಹಿಂಗೆ ಹಿಡಿದದನ್ನು ಜಗ್ಗಿ ಬಿಟ್ರೆ ಅಂದ್ರೆ ಉಳ್ಳಾಗಡ್ಡಿಗೆ ಪೀಸ್ ವಿದಿನ್ 1 ಮಿನಿಟ್ ಕಾಂದ ಮತ್ತು ಟೊಮೆಟೊ ಎರಡು ಪೀಸ್. ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಹಾಕಿದನು. ಆಮೇಲೆ ಇಲ್ಲಿ ಲಿಂಬು ಐತಿ. ಈ ಲಿಂಬು ಇದ್ರೊಳಗೆ ಹಿಂಡಿ ಆಮೇಲೆ ಏನು ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಮೇನ್ ಏನೈತಿಲ್ಲ ಮೇನ್ ವಸ್ತು ಏನು ಮಾಡತ್ತೇನಪ್ಪ ಅಂದ್ರೆ ಇದು ನೋಡಿರಿ ಫ್ರೆಂಡ್ಸ್, ಇದು ಮಕ್ಕಚೂಡ ಅಂತಾರೆ. ಆಮೇಲೆ ಇದು ಮಕ್ಕಚೂಡ ಏನಿರ್ತಿಲ್ಲ, ಇದು ಭಾಳ ಟೇಸ್ಟ್ ಇರ್ತಿರ್ತದ. ಇದು ಮಳೆಗಾಲದಾಗ ಮಾಡ್ಕೊಂಡು ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇದಾಗ್ತೈತಿ. ಇದನ್ನು ಮಾಡ್ಕೊಂಡು ತಿನ್ನಕತ್ತೇನೆ ಯಾಕಂದ್ರೆ ಇವತ್ತು ಬೋರ್ ಆಗತ್ತಿತ್ತು. ಅದಕ್ಕೆ ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದು ಮಾಡಕತ್ತೀನಿ. ಇದ್ರ ಜೋಡಿ ಒಂದು ಕಪ್ ಚಹಾ ಕುಡಿದ್ರೆ ಮಸ್ತ್ ಫೀಲ್ ಆಗ್ತೈತಿ. ಮಕ್ಕಚೂಡ ರೆಡಿ ಆಗೈತಿ. ಈಗ ಅದನ್ನು ರೇಟ್ದಾಗ ಹಾಕಿಟ್ಟಿದ್ದೇನು ನೋಡು. ಹೊರಗಾದ್ರೆ ಒಂದು 15-20 ರೂಪಾಯಿ ಒಂದು ಸ್ವಲ್ಪ ರೊಕ್ಕ ದುಡ್ಕೊಳಕ್ಕೆ ಏನಾರ ಆಗ್ತಿತ್ತು. ಇವತ್ತಿನ ಖರ್ಚು ಹೊರಗೆ ಹೋಗ್ತಿತ್ತು. ಬಟ್ ಇವೆಲ್ಲ ಟ್ಯಾಲೆಂಟ್ ಏನದಲ್ಲ ನಿಮ್ಮ ಮನೆಯೊಳಗೆ ಎಲ್ಲಿ ತೋರ್ಸಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಅಡುಗೆನೂ ನಿಮ್ಮ ಕಡೆ ಮಾಡಿಸ್ತಾರೆ. ಫಾರ್ ದ ನೋಟ್ ಹೇಳಕತ್ತೀನಿ, ನೆನಪಿಟ್ಕೊರಿ. ಗಪ್ ಚಿಪ್ ಯಾರೆಲ್ಲ ಮಾಡ್ಕೊಂಡು ಗಪ್ ತಿನ್ನಬೇಕು, ಎದ್ದು ಹೋಗ್ಬೇಕು ಅಷ್ಟೇ. ಎಸ್, ಓಕೆ, ಬಾಯ್.